ನಮಸ್ಕಾರ. ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ತುಮಕೂರಿನ ಅಮಾನಿಕೆರೆಯಲ್ಲಿರುವ ಗಾಜಿನ ಮನೆಯಲ್ಲಿ ಶಿರಾಗೇಟ್ ರಸ್ತೆಯಲ್ಲಿರುವ ಅರಿವು ಇಂಟರ್ನ್ಯಾಷನಲ್ ಇಂಗ್ಲಿಷ್ ಶಾಲೆಯ ವಾರ್ಷಿಕ ಉತ್ಸವ 2024 ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಉತ್ತಮತೆ, ಸಂಸ್ಕೃತಿ ಮತ್ತು ಏಕತೆಯ ಸಂಭ್ರಮ ಎಲ್ಲ ಚಟುವಟಿಕೆಗಳಲ್ಲಿ ಮೂಡಿಬಂತು. ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಶಾಸಕ ಜ್ಯೋತಿ ಗಣೇಶ್ ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗಾಗಿ ಇಂತಹ ಉತ್ಸವಗಳ ಅಗತ್ಯವಿದೆ ಎಂದು ತಿಳಿಸಿದರು. ಇದು ತುಂಬ ಓವರ್ ಡಿಮ್ಯಾಂಡಿಂಗ್ ಪೋಷಕರು ಇದು ಮಾಡಬಾರ್ದು. ಯಾಕಂದರೆ ಆರ್ಗ್ಯಾನಿಕ್ ಗ್ರೋತ್ ಆಗುತ್ತೆ. ಅದೇ ಒಂದು ವ್ಯಕ್ತಿ ಇರ್ಬೋದು, ಒಂದು ಪ್ರೊಫೆಷನ್ ಇರ್ಬೋದು, ಆರ್ಗ್ಯಾನಿಕ್ ಆಗಿ ಬೆಳೀಬೇಕು. ಸ್ಟೀರಾಯ್ಡ್ ಕೊಟ್ಬಿಟ್ಟು ಅಟ್ಯಾಕ್ ಬೆಳೆಸ್ಬಿಟ್ರೆ ಅದು ಲಾಂಗ್ ಟರ್ಮ್ ಸಸ್ಟೈನಬಲ್ ಅಲ್ಲ. ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಶಾಲೆಯಲ್ಲಿ ಇದ್ದೀವಿ. ವಾರ್ಷಿಕೋತ್ಸವ ಮಕ್ಕಳು ಅವ್ರ ತಲೆನೋವಲ್ಲಿರ್ತಾರೆ, ಬೇಗ ಬಂದು ಪ್ರದರ್ಶನ ಮಾಡಬೇಕು ಅಂತ ಇಲ್ಲಿ ಅತ್ಯುತ್ತಮವಾಗಿ ಆಂಜನಾಥ್ ಸರ್ ಮತ್ತು ಸಾಗರ್ ಸರ್ ಮಾತಾಡಿದ್ದಾರೆ. ನಾನು ಕೂಡ ಜನಪ್ರತಿನಿಧಿ ಮೇಲೆ ನಾವೇ ಪೊಲಿಟಿಷಿಯನ್ ಲೈನಿಗೆ ಹೋಗಲ್ಲ ಸರ್. ಪೊಲಿಟಿಷಿಯನ್ ಸಾಲಿ ಸಾಲಲ್ಲ. ನಾವು ಕೂಡ ಒಬ್ಬ ಇಂಜಿನಿಯರ್ ಆಗಿ ಇಲ್ಲಿ ಬಂದು ಕೂತಿದ್ದೀನಿ ಅಂತ ನಮ್ಮ ಬ್ರಿಟಿಷ್ ಅವರು ಕರೆದಿದ್ದಾರೆ. ಆದರೆ ಇವತ್ತಿನ ಒಂದು ಮಕ್ಕಳ ಏಜ್ ಗ್ಯಾಪ್, ಯಾಕಂದರೆ ತಾವೆಲ್ಲ ಸರ್ 50ರ ದಶಕದಲ್ಲಿ ಹುಟ್ಟಿರೋರು, ನಾವು 70ರ ದಶಕದಲ್ಲಿ ಹುಟ್ಟಿರೋರು, 40ರ ದಶಕದಲ್ಲಿ ಹುಟ್ಟಿರೋರು ಇನ್ನು ಸ್ವಲ್ಪ ಜನ ಇದ್ದಾರೆ. 30ರ ದಶಕದಲ್ಲಿ ಕಮ್ಮಿ ಯಾರೂ ಇಲ್ಲ ಅನಿಸುತ್ತೆ. ಆದರೆ ಈ 2005, 10 ಆದ್ಮೇಲೆ ಹುಟ್ಟಿರೋಂಥ ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಜ್ಞಾನ. ನಮ್ಮ ಹಿಸ್ಟ್ರಿ, ನಮ್ಮ ಮಣ್ಣು, ನಾಡು ಇದೆಲ್ಲ ತುಂಬ ಕಷ್ಟ. ಅದನ್ನ ತಿಳಿಸ್ಕೊಂಡಿಲ್ಲ ಅಂದರೆ ಭಾರಿ ಕಷ್ಟ ಆಗ್ತದೆ. ಸಾಗರ್ ಸರ್ ಹೇಳಿದ್ರು ನಾವು ವೇದಿಕೆ ನೃತ್ಯ, ಗಾಯನ ಮತ್ತು ನಾಟಕಗಳಂತಹ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ತುಂಬಿ ತುಳುಕಿತು. ಈ ವೇಳೆ ಅಡಿಷನಲ್ ಎಸ್ಪಿ ಅಬ್ದುಲ್ ಖಾದರ್, ಡಾಕ್ಟರ್ ಅಂಜನಪ್ಪ, ನಿತಿನ್ ಕೆ, ಶಿವಕುಮಾರ್, ಪಾಲಿಕೆ ಮಾಜಿ ಸದಸ್ಯ ಲಕ್ಷ್ಮೀನರಸಿಂಹರಾಜು, ಅರಿವು ಶಾಲೆಯ ಅಧ್ಯಕ್ಷ ವಿ ಜಗದೀಶ್ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಭಾಗಿಯಾಗಿದ್ದರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಆಲ್ಕುರಿಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ವಿತರಣೆ ಮಾಡುತ್ತಿರುವ ಪಡಿತರ ಆಹಾರ ವಿತರಣೆಯಲ್ಲಿ ಭಾರೀ ಪ್ರಮಾಣದ ಅವ್ಯವಹಾರ ನಡೆಯುತ್ತಿದ್ದು, ಬಡವರು ತಿನ್ನುವ ಆಹಾರಕ್ಕೆ ಕನ್ನ ಹಾಕಲಾಗುತ್ತಿದೆ ಎಂದು ಆಲೇನಹಳ್ಳಿ ಗ್ರಾಮಸ್ಥರು ತಿಪಟೂರು ತಹಸೀಲ್ದಾರ್ ಅವರಿಗೆ ಹಾಗೂ ಆಹಾರ ಇಲಾಖೆಗೆ ದೂರು ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಹಾಲೇನಹಳ್ಳಿ ಗ್ರಾಮದ ಬನಶಂಕರ್ ಮಾತನಾಡಿ, ಹಾಲ್ಕುರ್ಕೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಸರ್ಕಾರ ಬಡವರಿಗೆ ನೀಡುವ ಪಡಿತರ ಧಾನ್ಯ ವಿತರಣೆ ಮಾಡಲಾಗುತ್ತಿದ್ದು, ಪಡಿತರ ವಿತರಣೆಯಲ್ಲಿ ಭಾರೀ ಪ್ರಮಾಣದ ಅವ್ಯವಹಾರ ನಡೆಸಲಾಗುತ್ತಿದೆ. ಪ್ರತಿ ಪಡಿತರ ಚೀಟಿಗೆ 150 ಗ್ರಾಂ ಆಹಾರ ಕಡಿತಗೊಳಿಸಿ ಪಡಿತರ ಧಾನ್ಯ ವಿತರಣೆ ಮಾಡುತ್ತಿದ್ದಾರೆ. ತೂಕದ ತಕ್ಕಡಿಗೆ 150 ಗ್ರಾಂ ರಟ್ಟಿನ ಇಡಲಾಗಿದೆ. ಇನ್ನು ಹಾಲ್ಕುರ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಪಡಿತರ ಚೀಟಿಗಳಿದ್ದು, ಪ್ರತಿ ಕಾರ್ಡ್ಗೆ 150 ಗ್ರಾಂನಂತೆ ಆಹಾರ ಧಾನ್ಯ ಕಡಿತಗೊಳಿಸಿದರೆ ಪ್ರತಿ ತಿಂಗಳಲ್ಲಿ 5ರಿಂದ 6 ಕ್ವಿಂಟಲ್ ಬಡವರ ಪಾಲಿನ ಆಹಾರ ಧಾನ್ಯ ಉಳಿತಾಯವಾಗಲಿದ್ದು, ಬಡವರ ಪಾಲಿನ ಧಾನ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪಾಲಾಗುತ್ತಿದ್ದು, ಬಡವರಿಗೆ ಸಂಗ್ರಹವಾದ ಧಾನ್ಯವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಅಂತ ಆರೋಪಿಸಿದ್ರು. ಸಿಗಾಕೊಂಡಾಗ ರಟ್ಟನ್ನ ಕದ್ದಿದ್ದಾರೆ. ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ನನಗೆ ನಂಬಿಕೆ ಇರೋದಕ್ಕೋಸ್ಕರ ಮುಂದಕ್ಕನ ಬಂದಿದ್ದೀನಿ. ಅವ್ರು ನಿಲ್ಸೋದು ನಮಗೆ ಬಹಳ ಮುಖ್ಯ ಆಗಿದೆ. ಒಂದು ಕಾರ್ಡಿಗೆ 320 ಗ್ರಾಂ, ಒಂದು ಕಾರ್ಡಿಗೆ ಬಿಡಿ, ಒಂದು ಕಾರ್ಡ್ 320 ಗ್ರಾಂ ಅಲ್ವಾ, ನಮ್ಮ ಮನೇಲಿ ಒಂದು ನಾಯಿ ಸಾಯಿರೋದ್ರಿಂದ ಹೋಗುತ್ತೆ ಅಂತ ನಾವು ತಿಳ್ಕೊಬಹುದು. ಒಂದು ಕಾರ್ಡಿಗೆ 320 ಗ್ರಾಮ್, 10 ಕಾರ್ಡಿಗೆ 3 kg 20 ಗ್ರಾಮ್ ಆಗುತ್ತೆ. ಅದೇ 3 ಕಾರ್ಡಿಗೆ 37 kg ಅಕ್ಕಿ ಆಗುತ್ತೆ. 1,000 ಕಾರ್ಡಿಗೆ 3 ಕ್ವಿಂಟಲ್ 22 kg ಅಕ್ಕಿ ಆಗುತ್ತೆ. ಅದೇ ತರ 2,000 ಕಾರ್ಡ್ ಇತ್ತು ಅಂದ್ರೆ 6 ಕ್ವಿಂಟಲ್ 40 kg ಪ್ರತಿ ತಿಂಗಳು ಅಕ್ಕಿ ಅವರು ಖಜಾನೆಗೆ ತುಂಬುತ್ತೆ ಅಂತಂದ್ರೆ, ರೈತರು ಅವರು ಏನಾದ್ರು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿ ಇರ್ಬೋದು. ಇವತ್ತು 10 ರೂಪಾಯಿ ತಗೊಂಡು 100 ರೂಪಾಯಿ ಮಾರ್ಲಿ, ಅದು ವ್ಯವಹಾರ ಅಂತಾರೆ. ಮೋಸ ಮಾಡಬಾರ್ದು. ಅದು ಎಂತರಿಗೆ ಮಾಡ್ತಾರೆ? BPL ಕಾರ್ಡ್ ಯಾರಿಗೆ ಕೊಟ್ಟವ್ರೆ? ಕಡು ಬಡವರಿಗೆ, ಬಡವರಿಗೆ, ಏನು ಇಲ್ದಲ್ಲಿ ಇರೋಂಥವ್ರಿಗೆ BPL ಕಾರ್ಡ್ ಕೊಡುತ್ತೆ ಗೌರ್ಮೆಂಟ್. ಅಂತವ್ರ 320 ಗ್ರಾಂ ಅಕ್ಕಿನ ಇವರು ಕದಿಬೇಕಾ? ಕದಿಯ ಅವಶ್ಯಕತೆ ಇದೆಯಾ? ಆಮೇಲೆ ಒಂದೇ ಸೊಸೈಟಿಗೆ ಎಷ್ಟು ಕಾರ್ಡ್ ಲಿಮಿಟ್ ಇದೆ ಅಂತ ನನಗೆ. ಬೋವಿ ಕಾಲನಿ, ಗೊಲ್ಲರಹಟ್ಟಿ, ಹೊಸೂರು ಗ್ರಾಮಗಳಿಗೆ ಅನುಕೂಲವಾಗುವಂತೆ ಪಡಿತರ ವಿತರಣೆ ಮಾಡುವ ಕೇಂದ್ರದಲ್ಲೂ ಇದೇ ರೀತಿ ಅವ್ಯವಹಾರ ನಡೆಯುತ್ತಿದ್ದು, ಹಾಲ್ಕುರ್ಕೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘದಲ್ಲಿ ನಡೀತಾ ಇರುವ ಅವ್ಯವಹಾರ ಪ್ರಶ್ನೆ ಮಾಡಿದರೆ ಅವರನ್ನ ಬೆದರಿಸಿ ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಆನಂದ್, ರವಿ, ಕಾಂತರಾಜು, ಚೇತನ್, ದಿನೇಶ್ ಮುಂತಾದವರು ಉಪಸ್ಥಿತರಿದ್ದರು.
ಒಂಟಿ ಜೋಡಿ ಅಡ್ಡೆ ಮೇಲೆ ಪೊಲೀಸರ ದಾಳಿ ನಡೆಸಿ 5 ಬಂಧಿಸಿರುವ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಖಚಿತ ಮಾಹಿತಿಯ ಮೇರೆಗೆ ಅರಣ್ಯ ಪ್ರದೇಶದ ಇಸ್ಪೇಟ್ ಅಡ್ಡೆ ಮೇಲೆ ಕೋಲಾರ ಎಸ್ಪಿ ನಿಖಿಲ್ ಮಾರ್ಗದರ್ಶನದಲ್ಲಿ ಸ್ಪೆಷಲ್ ಪೊಲೀಸ್ ಟೀಮ್ನೊಂದಿಗೆ ದಾಳಿ ನಡೆಸಿದ್ದಾರೆ. ಸೋಮಯಾಜನಪಲ್ಲಿಯ ಮುನಿ ವೆಂಕಟರೆಡ್ಡಿ, ದಳಸಾನೂರ ಮುರಳಿ, ಕುರುಬೂರು ಮಂಜು, ತೇರ್ನಹಳ್ಳಿಯ ಶೇಖರ್, ವೀರತಿಮ್ಮನಹಳ್ಳಿಯ ಗುಂಗುಳಪ್ಪ ಹಾಗೂ ಬಂಧಿತರಿಂದ 6 ಮೊಬೈಲ್, 14 ಬೈಕ್, 35,000 ನಗದು ವಶಕ್ಕೆ ಪಡೆದಿದ್ದು, ಇನ್ನು ಈ ಪ್ರಕರಣ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಡಿದ ಮತ್ತಿನಲ್ಲಿ ಟ್ಯಾಕ್ಸಿ ಚಾಲಕನೊಬ್ಬ ರೈಲ್ವೆ ನಿಲ್ದಾಣದೊಳಕ್ಕೆ ಕಾರು ನುಗ್ಗಿಸಿದ ಘಟನೆ ಕೋಲಾರ ಜಿಲ್ಲೆಯ ಟೇಕಲ್ ರೈಲ್ವೆ ನಿಲ್ದಾಣದಲ್ಲಿ ತಡರಾತ್ರಿ ನಡೆದಿದೆ. ಹೌದು ವೀಕ್ಷಕರೇ, ದಿನೇ ದಿನೇ ಅಪಘಾತಗಳು ಹೆಚ್ಚುತ್ತಿದ್ದು, ಅದರಲ್ಲೂ ಪ್ರಮುಖವಾಗಿ ಕುಡಿದ ಅಮಲಿನಲ್ಲಿ ವಾಹನ ಚಾಲನೆಯಿಂದಾಗಿರುವ ಅಪಘಾತಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ತಡರಾತ್ರಿ ಇಂತಹದ್ದೇ ಘಟನೆ ಕೋಲಾರದಲ್ಲಿ ಸಂಭವಿಸಿದೆ. ಕುಡಿದ ಮತ್ತಿನಲ್ಲಿ ರಾಕೇಶ್ ಎಂಬ ಚಾಲಕನೋರ್ವ ರೈಲ್ವೆ ನಿಲ್ದಾಣದೊಳಕ್ಕೆ ಕಾರು ನುಗ್ಗಿಸಿ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲಿಂದ ರೈಲ್ವೆ ಹಳಿಗಳ ಮೇಲೆ ಕಾರು ಅಪ್ಪಳಿಸಿದೆ. ಅದೃಷ್ಟವಶಾತ್ ಪ್ರಾಣಹಾನಿಯಾಗಿಲ್ಲ. ಜೆಸಿಬಿ ಸಹಾಯದಿಂದ ರೈಲ್ವೆ ಪೊಲೀಸರು ಕಾರನ್ನು ತೆರವುಗೊಳಿಸಿದ್ದಾರೆ. ಅವಾಂತರ ಸೃಷ್ಟಿಸಿದ ಕಾರು ಮಾಲೀಕ ರಾಕೇಶ್ನನ್ನ ಬಂಗಾರಪೇಟೆ ರೈಲ್ವೆ ಪೊಲೀಸರು ವಶಕ್ಕೆ ಪಡೆದು ಬಂಗಾರಪೇಟೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಗುಬ್ಬಿ ಆಶ್ರಯ ಯೋಜನೆಗೆ ಮಂಜೂರಾಗಿರುವ ಜಮೀನನ್ನು ರದ್ದುಪಡಿಸಬೇಕು ಎಂದು ಇಂಡಿಸ್ಕೆರೆ ಹರಿಜನ ಕಾಲೋನಿ ಗ್ರಾಮಸ್ಥರು ತಹಸೀಲ್ದಾರ್ ಬಿ ಆರತಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಹಿಂಡಿಸ್ಕೆರೆ ಗ್ರಾಮದ ಸರ್ವೆ ನಂಬರ್ 48ರಲ್ಲಿ 8.13 ಗುಂಟೆ ಗೋಮಾಳದ ಜಮೀನಿದ್ದು, ಸದರಿ ಜಮೀನಲ್ಲಿ ಹರಿಜನ ಕಾಲೋನಿಯ ಸುಮಾರು 10ಕ್ಕೂ ಹೆಚ್ಚು ಕುಟುಂಬದ ಮೂಲವಾಸಿಗಳು ಜಮೀನಲ್ಲಿ ಉಳುಮೆ ಮಾಡಿಕೊಂಡಿದ್ದು, ಈ ಸ್ವತ್ತಿನ ಪೈಕಿ ಲಕ್ಷ್ಮಯ್ಯ ಬಿನ್ ತಿಮ್ಮಯ್ಯ ಅವರಿಗೆ 0.19 ಗುಂಟೆ, ಎಂಆರ್ ತಿಮ್ಮಯ್ಯ ಬಿನ್ ರಂಗಯ್ಯರವರಿಗೆ 0.19 ಗುಂಟೆ, ಕೆಂಪಯ್ಯ ಬಿನ್ ಲಕ್ಕಯ್ಯರವರಿಗೆ 0.11 ಗುಂಟೆ, ಎಂಆರ್ 63/97ರಿಂದ 98ರಂತೆ ಮತ್ತು ಗೌರಮ್ಮ ಕೋಮ್ಲೆಟ್ ಕರಿರಂಗಯ್ಯ ಆದ ಇವರಿಗೆ 0.35 ಗುಂಟೆ ಜಮೀನು ಎಂಆರ್ಎಚ್ 14/2022ರಿಂದ 23ರಂತೆ ಖಾತೆ ಪಹಣಿ ದಾಖಲಾಗಿದ್ದು ದುರಸ್ತಿಯಾಗಿರುವುದಿಲ್ಲ. ಇನ್ನು ಜಮೀನಿನ ಸ್ವಾಧೀನ ಅನುಭವವನ್ನು ನಾವು ಹೊಂದಿರುತ್ತೇವೆ ಹೀಗೆಂದು ಸಮಾಜ ಸೇವಕ ಕಲ್ಲೂರು ಮಂಜುನಾಥ್ ತಿಳಿಸಿದ್ದಾರೆ. ಸುಮಾರು 4ರಿಂದ 5 ಜನ ಫಲಾನುಭವಿಗಳಿಗೆ ಈಗಾಗಲೇ 18 ಗುಂಟೆ 20 ಗುಂಟೆ ಈ ರೀತಿ ಗ್ರಾಂಟ್ ಕೂಡ ಆಗಿದೆ. ಉಳಿಕೆ ಇದ್ದಂಥ ಜಮೀನಲ್ಲಿ 1999ನೇ ಸಾಲಿನಲ್ಲೂ ಕೂಡ ಸಾಗುವಳಿಗೆ ಮಾಡಿಕೊಡಿ ಅಂತೇಳಿ ಕೆಲವು ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಇಷ್ಟಿದ್ದು ಕೂಡ ಅಲ್ಲಿ ಕೆಲ ಪ್ರಭಾವಿ ವ್ಯಕ್ತಿಗಳು ಹರಿಜನರು ಉಳುಮೆ ಮಾಡ್ತಿರ್ತಕ್ಕಂಥ ಜಮೀನನ್ನು ಆಶ್ರಯ ಸಮಿತಿಗೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ಈಗಾಗಲೇ ಆಶ್ರಯ ಸಮಿತಿಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಹಸ್ತಾಂತರ ಮಾಡ್ಕೊಂಡಿದೆ. ಇದ್ದಂಥ ಅಲ್ಪ ಸ್ವಲ್ಪ ಜಮೀನಲ್ಲೂ ಕೂಡ ಈಗಾಗಲೇ ವಶಪಡಿಸ್ಕೊಂಡಿರೋದ್ರಿಂದ ಈಗಾಗಲೇ ಅದನ್ನು ನಿವೇಶನ ಹಂಚಿಕೆ ಮಾಡಬೇಕು ಅಂತೇಳಿ ತರಾತುರಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇರ್ತಕ್ಕಂಥ ಒಂದಷ್ಟು ಜಮೀನು ಕೂಡ ಇವತ್ತು ಕಳ್ಕೊಂತು ಅಂತಂದರೆ ಆ ರೀತಿ ಇರ್ತಕ್ಕಂಥ ದಲಿತ ಸಮುದಾಯದವರಿಗೆ ಸಾಕಷ್ಟು ಅನ್ಯಾಯ ಆಗುತ್ತೆ. ಅದನ್ನು ತಡೆಯಲಿಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ನೀವು ತಡೆದ್ರೆ ನಾನು ಸ್ಥಳೀಯವಾಗಿ ಪೊಲೀಸರಿಗೆ ನಾನು ದೂರು ಕೊಡ್ತೀನಿ, ನಿಮ್ಮನ್ನೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ ಅಂತೇಳಿ ಅವರಿಗೆ ಬೆದರಿಕೆ ಹಾಕೋ ಮೂಲಕ ಇವ್ರು ಯಾರೂ ಕೂಡ ಸ್ವಾಧೀನಕ್ಕೆ ಹೋಗಿಲ್ಲ. ಇದುವರೆಗೂ ಕೂಡ ಇವತ್ತಿಗೂ ಕೂಡ ಇವರೇ ಕೂಡ ಅನುಭವದಲ್ಲಿದ್ದಾರೆ, ಉಳುಮೆ ಮಾಡ್ತಿದ್ದಾರೆ. ಇವರ ಪೂರ್ವಜರು ಮರಣ ಹೊಂದಿದ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಅದೇ ಜಾಗದಲ್ಲಿ ದಫನ್ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ರು
ದಲಿತ ಮುಖಂಡ ನಟರಾಜ್ ಮಾತನಾಡಿ, ಸುಮಾರು 70ರಿಂದ 80 ವರ್ಷಗಳಿಂದಲೂ ಜಮೀನಲ್ಲಿ ನಾವು ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದೇವೆ. ನಮಗೆ ಯಾವುದೇ ರೀತಿಯ ಮಾಹಿತಿ ನೀಡದೆ ಸ್ಥಳೀಯ ಕೆಲ ಪ್ರಭಾವಿ ವ್ಯಕ್ತಿಗಳು ಈಸ್ವತ್ತಿನ ಲಗತ್ತಾಗಿರುವ ಜಮೀನಿಗೆ ರಸ್ತೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಉದ್ದೇಶಪೂರ್ವಕವಾಗಿ ನಮ್ಮಗಳ ಜಮೀನನ್ನ ಆಶ್ರಯ ಯೋಜನೆಗೆ ಹಸ್ತಾಂತರವಾಗುವಂತೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿರುತ್ತಾರೆ. ಈಸ್ವತ್ತನ್ನ ರದ್ದುಪಡಿಸಿ ನಮಗೆ ನ್ಯಾಯ ಕೊಡಿಸುವಂತೆ ಹಿಂಡಿಸ್ಕೆರೆ ಹರಿಜನ ಕಾಲೋನಿಯ ಗ್ರಾಮಸ್ಥರು ತಹಶೀಲ್ದಾರ್ ಬಿ ಆರತಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಅಂತ ಹೇಳಿ ಏನು ಈ ಒಂದು ಹಿಂಡಿಸ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ದಲಿತ ಕುಟುಂಬಗಳಿದ್ದು, ಈ ಒಂದು ದಲಿತ ಕುಟುಂಬಗಳಿದ್ದಂಥ ಜಾಗನ ಇವತ್ತ PDO ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಆಶ್ರಯ ಯೋಜನೆಯಲ್ಲಿ ಮನೆ ಕೊಡ್ಲಿಕ್ಕೆ ಇವತ್ತು ಮುಂದಾಗಿದ್ದಾರೆ. ಇದು ನಾವು ಇದನ್ನು ಖಂಡಿಸ್ತೀವಿ. ಯಾಕೆಂತಂದರೆ ಇವತ್ತು ನಮ್ಮ ಎಲ್ಲೋದ್ರೂ ಕೂಡ ದಲಿತರಿಗೆ ಜಾಸ್ತಿ ಅನ್ಯಾಯ ಆಗ್ತಾ ಇದೆ. ಯಾಕೆ ಬೇರೆ ಕಡೆ ಜಾಗ ಇಲ್ವಾ? ನಮ್ಮ ದಲಿತರು ಇರ್ತಕ್ಕಂಥ ಜಾಗನ ಇವರು ಗುರುತು ಮಾಡಿ ಇವತ್ತು ದಲಿತರು ಒಕ್ಕಲೆಬ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನಪ್ಪ ಅಂದ್ರೆ ಸಡನ್ನಾಗಿ ಬಂದಿದ್ದಾರೆ. ನಾವೀಗ ಅಲ್ಲೇ ಶಾಸಕರಿಗೆ ತಿಳಿಸಿದ್ವಿ ಅಂತ ಹೇಳಿದ್ದಾರೆ, ಮತ್ತು ತಾಲೂಕು ಕಡೆ ಆಡಳಿತಕ್ಕೆ ತಿಳಿಸಿದ್ದಾರೆ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಾವು ಮುಂದೆ ಕೂಡ ತಿಳಿಸ್ತೀವಿ. ಏನಾದರೂ ಇವರು ಕೈ ಬಿಡದಲ್ಲೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿರುವ ಜಶ್ವತ್ ರೆಸಿಡೆನ್ಸಿ ಲಾಡ್ಜ್ ಮೇಲೆ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ. ಹಲವು ದಿನಗಳಿಂದ ಹಿಗ್ಗಿಲ್ಲದೆ ಜಶ್ವತ್ ರೆಸಿಡೆನ್ಸಿ ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ಅಡ್ಡೆ ಮೇಲೆ ಪೊಲೀಸರ ದಾಳಿ ನಡೆಸಿದ್ದಾರೆ. 4 ಮಹಿಳೆಯರು 4 ಪುರುಷರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕೊಳ್ಳೇಗಾಲ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾಬಸ್ಪೇಟೆ ಪಟ್ಟಣಕ್ಕೆ ಉತ್ತಮ ಸುಸಜ್ಜಿತ ಎಲ್ಲಾ ವ್ಯವಸ್ಥೆ ಒಳಗೊಂಡ ಆಸ್ಪತ್ರೆ ಅವಶ್ಯಕತೆ ಹೆಚ್ಚಿದ್ದು, ನೂತನವಾಗಿ ನಿರ್ಮಾಣಗೊಂಡಿರುವ ಮೆಡಿಟೈಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟಿಸಲಾಯಿತು. ಕಂಬಾಳು ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ವಾತಾವರಣದಲ್ಲಿ ಉತ್ತಮ ಆಮ್ಲಜನಕ ದೊರೆಯಬೇಕು ಎಂದರೆ ಮರ ಗಿಡಗಳು ಅತ್ಯವಶ್ಯಕ. ಗಿಡಗಳನ್ನು ವಿತರಿಸಿ ಮೆಡಿಟೈಡ್ ಆಸ್ಪತ್ರೆಗೆ ಚಾಲನೆ ನೀಡಿರುವುದು ಉತ್ತಮ ಬೆಳವಣಿಗೆ. ತುರ್ತು ಆರೋಗ್ಯ ಸೇವೆಗೆ ಈ ಆಸ್ಪತ್ರೆ ಡಾಬಸ್ಪೇಟೆ ಭಾಗದ ಜನತೆಗೆ ವರದಾನವಾಗಲಿದೆ ಎಂದರು. ನಮಗೆ ಈಗ ಎಲ್ಲ ಕಲುಷಿತ ಆಗ್ತಾ ಇದೆ ವಾತಾವರಣ ಚೆನ್ನಾಗಿರಬೇಕು ಅಂದರೆ ಗಿಡ ಮರಗಳನ್ನ ಬೆಳೆಸಬೇಕು. ಆ ಕೆಲಸವನ್ನು ಪ್ರಾರಂಭದಲ್ಲೇ ಮಾಡಿದ್ದಾರೆ. ಹಾಸ್ಪಿಟ್ಲು ಕೂಡ ಅದೇ ರೀತಿ ಚೆನ್ನಾಗಿ ನಡೀತದೆ ಅಂಥದ್ದು ಒಂದು ಸಾಕ್ಷಿ ಇದು. ಏನಪ್ಪ ಅಂತ ಹೇಳಿದರೆ, ನಾವು ಚೆನ್ನಾಗಿ ಗಾಳಿ ಸೇವನೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟು ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಪರಿಸರವನ್ನು ಗಿಡ ಮರಗಳನ್ನು ಬೆಳೆಸಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಒಂದು ಶುದ್ಧವಾದ ಗಾಳಿಯೇ ಬರಬೇಕಾಗ್ತದೆ. ಆ ಕೆಲಸವನ್ನು ಇವತ್ತು ನೂತನ ಹಾಸ್ಪಿಟ್ಲು ಮೆಡಿಟೈಡ್ ಹಾಸ್ಪಿಟ್ಲು ಓಪನ್ನಲ್ಲಿ ಮಾಡಿದ್ದಾರೆ. ಅವ್ರಿಗೆ ಶುಭವಾಗಲಿ. ಎಲ್ಲರೂ ಕೂಡ ಈ ಸುತ್ತಮುತ್ತಲಿನ ಜನ ಈ ಹಾಸ್ಪಿಟ್ಲನ್ನು ಉಪಯೋಗಿಸ್ಕೊಂಡು ಸದುಪಯೋಗ ಪಡ್ಕೊಳ್ಳಿ. ತಾವು ಚೆನ್ನಾಗಿ ಬದುಕಬೇಕು ಅಂದರೆ ಆರೋಗ್ಯ ಮುಖ್ಯವಾಗಿರಬೇಕು. ಆರೋಗ್ಯ ದೃಷ್ಟಿಯಿಂದ ಏನೋ ಅಪಘಾತ ಮತ್ತೊಂದು ಏನೋ ಒಂದು ಆದಾಗ ರಕ್ಷಣೆಗೆ ಒಂದು ಹಾಸ್ಪಿಟ್ಲ್ ಬೇಕು. ಅಂತ ಹಾಸ್ಪಿಟ್ಲನ್ನು ಪ್ರಾರಂಭ ಮಾಡಿ ಶುಭವಾಗಲಿ. ಗ್ರಾಮೀಣ ಪ್ರದೇಶಕ್ಕೆ ಒಂದು ಉತ್ತಮ ಹಾಸ್ಪಿಟ್ಲ್ ಸ್ವಾಮೀಜಿ, ಏನು ಹೇಳ್ತಾರೆ ಸರ್? ಇದು ತುಂಬ ಕಡಿಮೆ ದರದಲ್ಲಿ ಒಂದೇ ಸೂರಿನಲ್ಲಿ ಎಲ್ಲ ಥರದ ಕಾಯಿಲೆಗಳಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಹಾಸ್ಪಿಟ್ಲನ್ನು ಪ್ರಾರಂಭ ಮಾಡಿದ್ದಾರೆ. ಕಡಿಮೆ ದರದಲ್ಲಿ ಯುವಕರಿದ್ದಾರೆ, ಅವರು ಅನುಭವಸ್ಥರಿದ್ದಾರೆ. ಅದರಿಂದ ಕಡಿಮೆ ದರದಲ್ಲಿ ಮಾಡಿಕೊಂಡು ಎಲ್ರಿಗೂ ಅನುಕೂಲವಾಗೋ ರೀತಿಯಲ್ಲಿ ಹಾಸ್ಪಿಟ್ಲು ನಡೆಸ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಜನರುಗಳು ಇದನ್ನು ಉಪಯೋಗಿಸ್ಕೊಂಡು ಬಳಸ್ಕೊಬೇಕು, ಸದ್ಬಳಕೆ ಮಾಡ್ಕೊಬೇಕು. ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ತ್ರಿನೇತ್ರ ಮತ್ತು ಸಿಇಒ ವಿಜಯ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಹೊಂದಿರುವ ಡಾಬಸ್ಪೇಟೆ ಪಟ್ಟಣಕ್ಕೆ ತುರ್ತು ಆರೋಗ್ಯ ಸೇವೆ ಗಮನಿಸಿ ಈ ಆಸ್ಪತ್ರೆ ಚಾಲನೆ ನೀಡಿದ್ದೇವೆ. ಕಡಿಮೆ ಖರ್ಚಿನಲ್ಲಿ ಉತ್ತಮ ಸೇವೆ ನಮ್ಮ ಗುರಿಯಾಗಿದೆ. ಮುಂದಿನ ದಿನಗಳಲ್ಲಿ NICU ಮತ್ತು ಕ್ಯಾಥ್ ಲ್ಯಾಬ್ ಆರಂಭಿಸುವ ಗುರಿ ಹೊಂದಿದ್ದೇವೆ ಎಂದರು. ಮೇಲಂಗವಿಯವರು ಬಂದಿದ್ರು, ಹೊನ್ನಂಗವಿಯವರು ಬಂದಿದ್ರು, ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ನಾವು ಇವಾಗ ಏನು ಇಲ್ಲಿನ ಗ್ರಾಮೀಣ ಭಾಗಕ್ಕೆ ನಾವು ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾವಿವತ್ತು ಪ್ರಾರಂಭ ಮಾಡಿದ್ದೀವಿ. ಆ ಪ್ರಾರಂಭದ ದಿನ ನಾವು ಇವಾಗ ಉಚಿತ ಚಿಕಿತ್ಸೆ ಮತ್ತು ವೈದ್ಯಕೀಯರ ಸಂದರ್ಶನ ಕೊಡ್ತಾ ಇದ್ದೀವಿ ಎಲ್ಲ ಪ್ರಜೆಗಳಿಗೂ. ಮತ್ತು 999 ಪ್ಯಾಕೇಜ್ ಹೆಲ್ತ್ ಚೆಕಪ್ ಅಂತ ಮಾಡಿದ್ದೀವಿ ನಾವು ಇವಾಗ. ಅದು 28 ಫೆಬ್ರವರಿ ತಾರೀಕುವರೆಗೂ ಇರುತ್ತೆ. ಅದರಲ್ಲಿ ಹಲವಾರು ಬ್ಲಡ್ ಟೆಸ್ಟು ಮತ್ತು ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇರುತ್ತೆ. ಸೊ ನಾವು ಈ ಥರ ಒಂದು ಒಳ್ಳೆ ಆರೋಗ್ಯ ಕೊಡಬೇಕು, ಆರೋಗ್ಯ ಭಾಗ್ಯ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಮೆಡಿಟೈಡ್ ಹಾಸ್ಪಿಟಲನ್ನು ಪ್ರಾರಂಭಿಸ್ತಿದ್ದೀವಿ ಇವತ್ತು.
ಗ್ರಾಮೀಣ ಜನತೆಗೆ ಅನ್ನೋದಕ್ಕಿಂತ ಗ್ರಾಮೀಣ ಜನತೆಗೆ ನಾವು ಇಲ್ಲಿಂದ ಏನು ಕೊಡ್ಬೋದು ಅಂದರೆ ಮುಂದಿನ ದಿನಗಳಲ್ಲಿ NICU ತರಬೇಕು ಅಂತ ಇದ್ದೀವಿ. ಇಲ್ಲಿಂದ 40 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ NICU ಅನ್ನೋದು ಇಲ್ಲಿಲ್ಲ. NICU ಮೊದಲನೇ ನಮ್ಮ ಕನಸು, ನಮ್ಮ ಡಾಬಸ್ಪೇಟೆಗೆ ತರಬೇಕು ಅಂತ ಅಂದ್ಬಿಟ್ಟು ಆ NICU ತರ್ತೀವಿ. ಆ ಮುಂದಿನ ದಿನಗಳಲ್ಲಿ ಕ್ಯಾತ್ ಲ್ಯಾಬ್ ಅನ್ನು ಕೂಡ ಮಾಡಬೇಕು ಅಂದ್ಬಿಟ್ಟು ನಾವು ಈಗಾಗಲೇ ರಾಜಣ್ಣವ್ರ ಹತ್ರ ಡಿಸ್ಕಷನ್ನು ಮಾಡಿದ್ದೀವಿ. ಸೊ ಕ್ಯಾತ್ ಲ್ಯಾಬ್ ಕೂಡ ತರ್ತೀವಿ ಆದಷ್ಟು ಬೇಗ. ಇದು ನಮ್ಮ ಪ್ರಮುಖ 2 ಗುರಿ. ಇನ್ನು ಈ ಸಂದರ್ಭದಲ್ಲಿ ತುಮಕೂರಿನ ಸಿದ್ಧಗಂಗಾ ಮೆಡಿಕಲ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಂಚನೆ ರುದ್ರಪ್ಪ, ವಿಕೇರ್ ಶಾಲೆಯ ಸಂಸ್ಥಾಪಕ ರಾಜಶೇಖರ್, ಕಂಬಾಳು ಸಹಕಾರ ಸಂಘದ ನೂತನ ಅಧ್ಯಕ್ಷ KB ಪ್ರಭುದೇವ್ ಇತರರು ಇದ್ದರು. ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಇದಾಗಿತ್ತು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.